ಮಾತಿನ ಮಲ್ಲಿ ನಿರೂಪಕಿ ಅನುಶ್ರೀಗೆ ಹೋದಲ್ಲಿ ಬಂದಲ್ಲಿ ಎಲ್ಲರೂ ಕೇಳ್ತಿದ್ದಿದ್ದು ಒಂದೇ ಪ್ರಶ್ನೆ, ಮದುವೆ ಯಾವಾಗ ಅಂತ. ಆದ್ರಿವತ್ತು ರೋಷನ್ ಕೈ ಹಿಡಿಯೋ ಮೂಲಕ ಅನುಶ್ರೀ ಸಪ್ತಪದಿ ತುಳಿದಿದ್ದಾರೆ. ಸ್ಯಾಂಡಲ್ವುಡ್ ಗಣ್ಯರು ನವಜೋಡಿಗೆ ಶುಭ ಹಾರೈಸಿದ್ದಾರೆ. ಮಾತಿನ ಮಲ್ಲಿ ನಿರೂಪಣೆಯಲ್ಲಿ ಚಿನುಕುರುಳಿ ಪಟಾಕಿ. ಬೆಂಕಿ ಪೊಟ್ನದ ನಟಿ ಅನುಶ್ರೀ ಈಗ ಏಕಾಂಗಿಯಲ್ಲ, ರೋಷನ್ ಬಾಳಿಗೆ ಅರ್ಧಾಂಗಿಯಾಗಿದ್ದಾರೆ. ಹಸಿಮಣೆ ಏರಿದ ಮಾತಿನ ಮಲ್ಲಿ ನಿರೂಪಕಿ ಅನುಶ್ರೀ. ಉದ್ಯಮಿ ರೋಷನ್ ಜೊತೆ ಕಲ್ಯಾಣ, ಸ್ಟಾರ್ಸ್ ಹಾರೈಕೆ. ಕಿರುತೆರೆಯಲ್ಲಿ ಬಹುಬೇಡಿಕೆಯ ನಿರೂಪಕಿ, ಅರಳು ಹುರಿದಂತೆ ಚಟ್ಪಟ ಅಂತ ಮಾತನಾಡೋ ಮಾತಿನ ಮಲ್ಲಿ ಆಂಕರ್ ಅನುಶ್ರೀ ಇಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಹೊರವಲಯದ ಕಗ್ಗಲೀಪುರದ ರೆಸಾರ್ಟ್ನಲ್ಲಿ ಸರಳವಾಗಿ ಸಪ್ತಪದಿ ತುಳಿದಿದ್ದಾರೆ. ರೋಷನ್ ತಾಳಿ ಕಟ್ಟೋ ವೇಳೆ ಅನುಶ್ರೀ ಭಾವುಕರಾದ್ರು. ಸಪ್ತಪದಿ ತುಳಿದ ಬಳಿಕ ಮಾತನಾಡಿದ ಅನುಶ್ರೀ ಮತ್ತು ಪತಿ ರೋಷನ್ ತಮ್ಮಿಬ್ಬರ ಪರಿಚಯ ಹೇಗಾಯಿತು ಅನ್ನೋ ಗುಟ್ಟು ಬಿಟ್ಕೊಟ್ರು. ನಾವಿಬ್ರು ಪ್ರೇಮಿಗಳು, ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ನ ತುಂಬಾ ಸಿಂಪಲ್ ಆಗಿ ನೋಡೋರು. ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು. ಆ್ಯಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಐ ಆಮ್ ವೆರಿ ಕೈಂಡ್ ಅಂತ. ಆ್ಯಕ್ಚುಲಿ ಅವ್ರು ತುಂಬಾ ಕೈಂಡು. ಸೊ ಲಾಸ್ಟ್ 3 years ಇಂದ ವಿ ಬಿಕೇಮ್ ಕ್ಲೋಸ್. ಪುನೀತ್ ಪರ್ವೆಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು. So Shri is the reason for us to meet. Sridevi Bhairappa, my childhood friend. So through her I met Anu, and she's a very simple girl. So ನನಗೆ ಯಾವತ್ತೂ ಅನ್ಸಿಲ್ಲ she's a celebrity or anything. Yes, yeah. ಅಪ್ಪು ಅಪ್ಪಟ ಅಭಿಮಾನಿಯಾಗಿರೋ ಅನುಶ್ರೀ ಮದುವೆ ಜಾಗದಲ್ಲೂ ಅಪ್ಪು ಫೋಟೋ ಇಟ್ಟು ಅಭಿಮಾನ ಮೆರೆದ್ರು. ಶಿವಣ್ಣ ದಂಪತಿ, ನಟಿ ಪ್ರೇಮ, ರಾಜ್ ಬಿ ಶೆಟ್ಟಿ, ಹಂಸಲೇಖ, ನೆನಪಿರಲಿ ಪ್ರೇಮ್, ತರುಣ್ ಸುಧೀರ್, ಶರಣ್ ಸೇರಿದಂತೆ ಕಲಾವಿದರ ದಂಡೆ ಅನುಶ್ರೀ ಮದುವೆಗೆ ಹಾಜರಾಗಿ ಶುಭ ಹಾರೈಸಿದ್ದಾರೆ. ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ, ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂಥ ಖುಷಿ ನನಗೆ ಇವತ್ತು ಅಷ್ಟು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ. ಒಬ್ಬರೊಬ್ಬರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ದರು. ನಾನು ಅಷ್ಟೇ ಖುಷಿಯಾಗಿದೆ. ಆಕೆ ಕನ್ನಡಕ್ಕೆ ಸಿಕ್ಕಿದ ಒಂದು ಆಸ್ತಿ. ಇನ್ನು ಅನುಶ್ರೀ ರೋಷನ್ ಪ್ರೀತಿ ಬಗ್ಗೆ ಮೊದಲೇ ಗೊತ್ತಿತ್ತು ಅಂತ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು. ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮಗೆಲ್ಲ ಒಂದಷ್ಟು ಬಿರಿಯಾನಿ ಗಿರಿಯೆಲ್ಲ ಮಾಡಿ ತಂದ್ಕೊಟ್ಟಿದ್ರು ಸೆಟ್ಟಿಗೆ. ರೋಷನ್ ಒಳ್ಳೆ ಕುಕ್ ಆದ್ರೆ ಅನುಶ್ರೀ ಒಳ್ಳೆ ಟಾಕ್ ಸ್ಟಾರ್. ಇವರಿಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಮಾಲ್ತೇಶ್ ಜಗಿನ್, TV9 ಬೆಂಗಳೂರು.